ಮೀರಾ, ಮುಂದೆ ಸೇವಂತಿ ಅರ್ಜುನ್ ಜೀವನದಲ್ಲಿ ಇಲ್ದೇ ಇರ್ಬೋದು, ಆದ್ರೆ ಈಗ ಅರ್ಜುನ್ಗೆ ಸೇವಂತಿ ಅಂದ್ರೆ ಪ್ರಾಣ. ಈಗ ಸೇವಂತಿ ತೊಂದ್ರೆಲಿರ್ಬೇಕಾದ್ರೆ ಅವನು ಸೇವಂತಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಾನ್ ಹೋಗಿ ಅವನ್ನ ಮೀರಾ ಹತ್ರ ಸಾರಿ ಕೇಳು ಅಂತ ಹೇಳಿದ್ರೆ ಅವನ್ಗೆ ಕೋಪ ಬರಲ್ವಾ? ಓ, ಇದ ವಿಷಯ. ಹೌದು ಮೀರಾ, ಇಂಥ ಟೈಮಲ್ಲಿ ನಾನು ಅವನ ಜೊತೆ ಕೂಗಾಡಿದ್ರೆ ಅವನು ನನ್ ಮೇಲೆ ಅನುಮಾನ ಬರುತ್ತೆ. ನಮ್ಗಿದೆಲ್ಲ ಬೇಕಾ? ಬಟ್ ಸ್ಟಿಲ್ ನನ್ಗಾಗಿರೋ ಅವಮಾನನ ಸಹಿಸೋಕ್ ಆಗ್ತಿಲ್ಲ ಆಂಟಿ. ಮೀರಾ, ನಾವೇನಾದ್ರೂ ಪಡ್ಕೋಬೇಕು ಅಂದ್ರೆ ಇಂಥ ಸಣ್ಣ ಪುಟ್ಟ ಅವಮಾನಗಳನ್ನ ಸಹಿಸ್ಕೋಬೇಕಾಗುತ್ತೆ. ಅದನ್ನ ಬಿಟ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ನಾವೇನು ಸಾಧನೆ ಮಾಡಕ್ಕಾಗಲ್ಲ ಅಷ್ಟೇ. ಅದೇ ನಾನು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ವಲ್ಲ. ಮೀರಾ, ಕೋಪಕ್ಕಿಂತ ಕರುಣೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀನೀಗ ಗಿಟ್ಟಿಸ್ಬೇಕಾಗಿರೋದು ಕರುಣೆ. ಯೋಚನೆ ಮಾಡು. ಸರಿ. ದೇವ್ರೆ, ನನ್ನ ಮಗಳು ಬದುಕ್ಬಿಟ್ಲು ದೇವ್ರೆ. ಅರೆ, ನನ್ನ ಮಗಳು ಫೋನ್ ಮಾಡ್ತಿದ್ದಾಳೆ. ಹೇಗಿದೆಯಾ ಕಂದ? ಮಾಧವ್ ಅಂಕಲ್, ತುಂಬಾ ಬೇಜಾರಾಗ್ತಿದೆ. ನಿಮ್ ಹತ್ರ ಮಾತಾಡಿದ್ರೆ ಸಮಾಧಾನ ಸಿಗ್ಬಹುದು ಅಂತ ಫೋನ್ ಮಾಡ್ದೆ. ಯಾಕಮ್ಮ, ಏನಾದ್ರೂ ತೊಂದ್ರೆನಾ? ನನ್ ಜೀವನದಲ್ಲಿ ತೊಂದ್ರೆ ಇಲ್ದಿರೋ ದಿನಾನೇ ಇಲ್ಲ. ದೇವ್ರು ನಾನು ಹುಟ್ಟೋವಾಗ್ಲೇ ನನಗೇನೇನ್ ಕಷ್ಟ ಕೊಡ್ಬೇಕೋ ಎಲ್ಲದನ್ನು